ನಮಸ್ಕಾರ ಎಲ್ಲ ಪ್ರೀತಿಯ ನವೋದಯ ಅಭ್ಯರ್ಥಿಗಳಿಗೆ. ಆತ್ಮೀಯ ಮಕ್ಕಳೇ, ಈಗಾಗಲೇ ನವೋದಯ ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಿಡಿಸುವ ವಿಡಿಯೋ ಸರಣಿಯ 3 ವಿಡಿಯೋಗಳನ್ನು ಮುಗಿಸಿದ್ವಿ. 4ನೇ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪುಟಾಣಿಗಳೇ, ಇನ್ನೂ ಯಾರೆಲ್ಲ ಜನಗಣಮನ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ರೈಟ್, ಈಗಾಗಲೇ ನಾವು 24 ಪ್ರಶ್ನೆಗಳನ್ನು ಮುಗಿಸಿದ್ವಿ ಮೆಂಟಲಿಟಿ ಸೆಕ್ಷನಲ್ಲಿ. ಸೊ 25ನೇ ವಿಡಿಯೋವನ್ನು ಅಥವಾ 25ನೇ ಪ್ರಶ್ನೆಯನ್ನು ಇಲ್ಲಿಂದ ಮಾಡ್ತಾ ಹೋಗೋಣ. ರೈಟ್, ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ JJM ಅಕಾಡೆಮಿಯ ಒಂದು ಚಾನಲ್ಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಸ್, ಈಗ ನಾವು ಏನು ನಾನು ಹೇಳಿದ್ದೆ, ಮೆಂಟಲಿಟಿ ವಿಚಾರಕ್ಕೆ ಬಂದಾಗ ರೈಟ್ 40 ಪ್ರಶ್ನೆಗಳಿರ್ತವೆ, 10 ಪಾರ್ಟ್ ಬರ್ತವೆ. 10 ಪಾರ್ಟ್, ಪ್ರತಿ ಭಾಗದಲ್ಲಿ 4 ಪ್ರಶ್ನೆಗಳಿರ್ತವೆ. ಈಗ ಆಲ್ರೆಡಿ ಇಂದಿನ 3 ವಿಡಿಯೋಗಳಲ್ಲಿ ನಾವು 24 ಪ್ರಶ್ನೆಗಳನ್ನು 6 ಭಾಗಗಳಲ್ಲಿ ಮುಗಿಸಿದ್ವಿ. ಈಗ 7ನೇ ಭಾಗಕ್ಕೆ ಬಂದಿದ್ದೀವಿ. ಮಕ್ಕಳು, ಇಲ್ಲಿ ಹೇಗಿರುತ್ತೆ ಅನ್ನುವಂಥದ್ದು ನೋಡೋದಾದರೆ ಭಾಳ ಸಿಂಪಲಾಗಿ ಹೇಳ್ತಾ ಹೋಗ್ತೀವಿ. ಇಲ್ಲಿ 7ನೇ ಪಾರ್ಟಲ್ಲಿ ಏನಿರುತ್ತಪ್ಪ ಅಂತಂದರೆ, ಒಂದು ಚಿತ್ರ ಕೊಡ್ತಾರೆ. ಆ ಚಿತ್ರವನ್ನು ಕನ್ನಡಿಯಲ್ಲಿ ನೋಡಿದಾಗ ಹೇಗೆ ಕಾಣುತ್ತೆ ಅಂದರೆ, ದಟ್ಸ್ ಮಿರರ್ ಇಮೇಜ್ ಆಫ್ ದಟ್. ಅದರ ಚಿತ್ರ ಕನ್ನಡಿಯಲ್ಲಿ ನೋಡಿದಾಗ ಯಾವ ರೀತಿ ಕಾಣುತ್ತೆ ಅನ್ನುವಂಥದ್ದನ್ನ ಉಳಿದ 4 ಆಪ್ಷನ್ಸಲ್ಲಿ ಏನಿರ್ತವೆ ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿ ನಾವು ಉತ್ತರಿಸಬೇಕಾಗುತ್ತೆ. ಮಕ್ಕಳ, ಬಹಳ ಸಿಂಪಲ್ಲು. ಕನ್ನಡಿಯಲ್ಲಿ ಚಿತ್ರ ಹೇಗಿರುತ್ತೆ ಅನ್ನುವಂಥದ್ದು ನಾವು ನೋಡೋದಾದರೆ, ಕನ್ನಡಿಯಲ್ಲಿ ಚಿತ್ರಗಳು ಹೇಗಿರುತ್ತೆ ತಾವೆಲ್ಲ ಅಬ್ಸರ್ವ್ ಮಾಡಿರ್ತೀರ. ರೈಟ್, ನಾನು ಮೊದಲೇ ಸಣ್ಣಕ್ಕಿದ್ದೀನಿ, ಕನ್ನಡಿಯಲ್ಲಿ ನೋಡ್ಕೊಂಡಾಗ ನಾನು ಭಾಳ ದಪ್ಪ ಕಾಣ್ತೀನಲ್ವಾ ಅಂತಂದರೆ, ಸಾರ್ ಇಲ್ಲ ಅಂತೀವಿ. ಕರೆಕ್ಟ್ ಅಲ್ವಾ? ನಾನು ಎಷ್ಟು ದಪ್ಪ ಇದ್ದೀನೋ ಅಷ್ಟೇ ದಪ್ಪ ಕಾಣುತ್ತೆ. ರೈಟ್. ಸೊ ಎರಡನೇದು ಏನಾಗುತ್ತೆ ಅಂತಂದರೆ, ತಲೆ ಮೇಲಕ್ಕಿರುತ್ತೆ, ಕಾಲು ಕೆಳಕ್ಕಿರುತ್ತೆ. ನಾರ್ಮಲಾಗಿ ನಮ್ಮದು. ಕರೆಕ್ಟ್ ಅಲ್ವಾ? ಕನ್ನಡಿಯಲ್ಲಿ ನೋಡಿದಾಗ ಏನಾದರೂ ನಮ್ಮದು ತಲೆ ಕೆಳಕ್ಕೆ ಅಥವಾ ಕಾಲು ಮೇಲಕ್ಕಿರುತ್ತಾ? ಇರೋದಿಲ್ಲ. ಅಂದರೆ ನೇರ ಪ್ರತಿಬಿಂಬ ಅನ್ನುವಂಥದ್ದು ಬರ್ತೀನಿ ಮುಂದಿನ ತರಗತಿಗಳಲ್ಲಿ ಓದ್ತಾ ಹೋಗ್ಬೇಕಾದಾಗ. ಆದರೆ ಇಲ್ಲಿ ಒಂದು ಆಯಿತಾ ವ್ಯತ್ಯಾಸ ಏನು ಕಾಣುತ್ತಪ್ಪ ಅಂತಂದರೆ, ನನಗೆ ಎಡಗಡೆ ಇದೆ ಎನ್ನುವಂಥದ್ದು ಕನ್ನಡಿಯಲ್ಲಿ ಬಲಗಡೆ ಕಾಣುತ್ತೆ, ನನಗೆ ಬಲಗಡೆ ಇದೆ ಅನ್ನುವಂಥದ್ದು ಕನ್ನಡಿಯಲ್ಲಿ ಎಡಗಡೆ ಕಾಣುತ್ತದಕ್ಕೆ ನಾವು ಲ್ಯಾಟ್ರಲ್ ಇನ್ವರ್ಷನ್ ಅಂತೇಳಿ ಕರಿತೀವಿ. ಲ್ಯಾಟ್ರಲ್ ಇನ್ವರ್ಷನ್ ಅಂತೇಳಿ ಕರಿತೀವಿ. ದಿಸ್ ವಾಟ್ ಹ್ಯಾಪನ್ ಇನ್ ಮಿರರ್ ಇಮೇಜಸ್. ಅಂದರೆ ಏನಾಗುತ್ತೆ ಸರ್ ಅಂತ ನಾವೆಲ್ಲ ನೋಡಿದಿರಾ? ರೈಟ್, ಇಲ್ಲಿ ಬಿಳಿ ಕೂದಲಿರುತ್ತೆ ತಲೆಯಲ್ಲಿ, ಕನ್ನಡಿ ಮುಂದೆ ಕಿತ್ಕೊಳ್ಳೋಕ್ಕೆ ಅಂತ ಕನ್ನಡಿಲಿ ನೋಡ್ಕೊಂಡು ಬಿಳಿ ಕೂದಲು ಕೈ ಹಾಕ್ತೀವಿ. ನಾವು ಅಲ್ಲಿ ಕೂದಲಿದೆ ಅನ್ಕೊಂಡು ಕೈ ಹಾಕ್ತೀವಿ, ಬಟ್ ಅಲ್ಲಿ ಬಿಳಿ ಕೂದಲಿರೋದೇ ಇಲ್ಲ. ಕಿತ್ತಾಗ ನೋಡ್ತೀವಿ, ಕರಿ ಕೂದಲೇ ಬಂದಿರುತ್ತೆ. ಯಾಕೆ ಅಂತಂದರೆ, ನನಗೆ ಕನ್ನಡಿಯಲ್ಲಿ ಇಲ್ಲಿ ಕೂದಲಿದೆ ಅಂತ ಕಾಣ್ತಾ ಇದೆ ಅಂದರೆ ಆ್ಯಕ್ಚುಲಿ ಅದು ಅಲ್ಲಿರೋದಿಲ್ಲ, ಇಲ್ಲಿದೆ ಅಂತ ಅರ್ಥ. ಅಂದರೆ ನಾವು ಲ್ಯಾಟ್ರಲ್ ಇನ್ವರ್ಷನ್ ಅಂತೇಳಿ ಕರಿತೀವಿ. ಎಡಗಡೆ ಇರೋದು ಬಲಗಡೆ ಆಗಿರುತ್ತೆ, ಬಲಗಡೆ ಇರೋವಂಥದ್ದು ಎಡಗಡೆ ಆಗಿರುತ್ತೆ. ಅದೊಂದು ತತ್ವವನ್ನು ತಾವು ನೆನಪಿಟ್ಕೊಂಡ್ರೆ ಸೈಜಲ್ಲಿ ವೇರಿಯೇಷನ್ ಆಗಲ್ಲ, ದೂರದಲ್ಲಿ ವೇರಿಯೇಷನ್ ಆಗಲ್ಲ, ಮತ್ತು ನೇರ ಅಥವಾ ತಲೆ ಕೆಳಗೆ ಆಗೋದಿಲ್ಲ. ಮತ್ತು ಏನು ಬದಲಾಗುತ್ತಪ್ಪ ಅಂತಂದರೆ, ಎಡಗಡೆ ಇರುವಂಥದ್ದು ಬಲಗಡೆ. ಈಗ ನಾನು ಈಗ ತೋರಿಸ್ತಾ ಇದ್ದೀನಿ. ರೈಟ್, ಈಗ ನನ್ನ ಹೆಬ್ಬೆರಳು ಈ ಕಡೆ ಇದೆ, ಇದನ್ನು ನೀವು ಕನ್ನಡಿಯಲ್ಲಿ ನೋಡಿದಾಗ ಈ ಹೆಬ್ಬೆರಳು ಈ ಕಡೆ ಕಾಣುತ್ತೆ. ಅಷ್ಟೇ ವ್ಯತ್ಯಾಸ. ಇದನ್ನು ತಿಳ್ಕೊಂಡ್ರೆ ಈ ಪ್ರಶ್ನೆಗಳನ್ನು ಭಾಳ ಸರಳವಾಗಿ ಮತ್ತು ಸುಲಭವಾಗಿ ಬಿಡಿಸ್ಬೋದು. ರೈಟ್. ಸೊ ಮಕ್ಕಳ, ನಾವು ಮುಂದಿನ ಮೊದಲನೇ ಪ್ರಶ್ನೆಗೆ ಹೋಗೋಣ ಈ ಸೀರೀಸಲ್ಲಿ. ರೈಟ್, ಇಲ್ಲಿ ಒಂದು ಪ್ರಶ್ನೆ ಇದೆ. ಏನಿದೆ ಅನ್ನುವಂಥದ್ದು ನೋಡೋದಾದರೆ, ಈ ಪ್ರಶ್ನೆ ಏನಿದೆ ಅಂತಂದರೆ ತಾವಿಲ್ಲಿದೆ ನೋಡಿ. ಆ್ಯಕ್ಚುಲಿ ಇದು ಅರ್ಥ ಈ ರೀತಿಯೇ ಕೊಡ್ತಾರೆ ನಿಮಗೆ. ಇದು ಕನ್ನಡಿ, ಇದು ಕನ್ನಡಿ. ರೈಟ್, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್. ಇದ್ರ ಮುಂದೆ ಇದನ್ನ ಇಟ್ಟಾಗ ಹೇಗೆ ಕಾಣುತ್ತೆ ಅಂತ ಹೇಳಿದೆ ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು. ಎಡ ಬಲವಾಗಿ ಕಾಣುತ್ತೆ. ಅಂದರೆ ಇಲ್ಲಿರುವಂಥದ್ದು ಈ ಕಡೆಗೆ ಬಂದಂಗೆ ಕಾಣುತ್ತೆ, ಇಲ್ಲಿರುವಂಥದ್ದು ಈ ಕಡೆಗೆ ಬಂದಂಗೆ ಕಾಣುತ್ತೆ. ಆಬ್ವಿಯಸ್ಲಿ ಇದು ಇಲ್ಲಿಗೆ ಬಂದಂಗೆ ಕಾಣುತ್ತೆ, ಆಮೇಲೆ ಇದು ಇಲ್ಲಿಗೆ ಬಂದ ಹಾಗೆ ಕಾಣುತ್ತೆ. ರೈಟ್. ಸೊ ಫೈನ್, ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಳೋದಾದರೆ ಆಪ್ಷನ್ ಎಗೆ ನೋಡೋದಾದರೆ, ರೈಟ್ ನೋಡಿ, ಈ ಆರೋ ಮಾರ್ಕ್ ಇಲ್ಲಿ ಏನು ಶೇಡ್ ಇದೆಯೋ ಅದು ಇಲ್ಲಿಗೆ ಬರಬೇಕು, ಇಲ್ಲಿ ಬಂದಿದೆ, ಅದು ಸರಿ ಇದೆ. ಓಕೆ ಫೈನ್. ಸೊ ಇಲ್ಲಿರುವಂಥ ಟಿ ಈ ಕಡೆಗೆ ಬರಬೇಕು ಅಂದರೆ ಇಲ್ಲಿಗೆ ಬಂದಿದೆ, ಇದು ಬಂದಿದೆ, ಸರಿ ಇದೆ, ಡನ್. ಸೊ ನೆಕ್ಸ್ಟು ಇಲ್ಲಿರುವಂಥ ಒಂದು ಆರೋ ಮಾರ್ಕ್ ಇದೆ, ಟಿ ಆರೋ ಮಾರ್ಕ್ ಈ ಕಡೆಗೆ ಹೋಗಬೇಕು. ನನಗೆ ಬರ್ದೆ ನೋಡಿ, ಈ ಕಡೆಗೆ ಹೋಗಬೇಕು, ಖಂಡಿತ ಇದು ಇಲ್ಲಿಗೆ ಬಂದಿದೆ. ಸೊ ನೆಕ್ಸ್ಟ್ ಏನಾಗಬೇಕಾಗಿದೆ, ಇಲ್ಲಿರುವಂತಹ ಒಂದು ಡಾಟ್ ಏನಿದೆ, ಈ ಡಾಟು ಇಲ್ಲಿಗೆ ಬರಬೇಕು, ಈ ಕಡೆಗೆ ಬಂದಿದೆ. ಸೊ ಹಾಗಾದರೆ ಎ ಇರಬಹುದು ಅಂತ ಅಂದ್ಕೊಂಡಿರೋಣ. ಇನ್ನು ಉಳಿದು 3 ಚೆಕ್ ಮಾಡೋಣ. ಸರ್ ಏನು ಚೆಕ್ ಮಾಡ್ಬೋದು ಉಳಿದು 3 ಅಂತಂದರೆ, ನೋಡಿ ಇಲ್ಲಿ ಬಿನಲ್ಲಿ ಈ ಕೆಳಗಡೆದು ಏನಿದೆಯಲ್ವಾ, ಇದು ಹಾಗೇ ಇದೆ, ಬದಲಾಗೇ ಇಲ್ಲ. ಈ ಕಡೆ ಇಲ್ಲಿ ಟಿ ಇದೆ, ಇಲ್ಲಿ ಡಾಟ್ ಇದೆ, ಇಲ್ಲಿ ಟಿ ಇದೆ, ಇಲ್ಲಿ ಡಾಟ್ ಇದೆ. ಹಾಗಾಗಿ ಇದು ಬರೋದಿಲ್ಲ. ಸರ್ ಮತ್ತೆ ಸಿ ನೋಡೋಣ ಅಂತಂದರೆ,
ನೋಡಿ ನಾನು ಹೇಳಿದೆ ಕೇವಲ ಅಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ಸೊ ಎಡಗಡೆ ಇರುವಂಥದ್ದು ಬಲಗಡೆಗೆ ಬರುತ್ತೆ ಅಂತ ಇವ್ರೇನು ಮಾಡೋರೆ, ಇಲ್ಲಿ 2 ಸರ್ಕಲ್ ಹಾಕಿದ್ದಾರೆ. ಅಂದರೆ ಈ ಚಿತ್ರದಲ್ಲಿ ಇಲ್ಲದೇ ಇರುವಂಥದ್ದನ್ನು ಇಲ್ಲಿ ತಂದು ಸೇರಿಸೋದ್ರಿಂದ ಇದು ಬರೋದಿಲ್ಲ, ಇದು ಬರೋದಿಲ್ಲ. ಹಾಗಾದರೆ ಸೊ ನಾವು ನೆಕ್ಸ್ಟ್ ನೋಡೋದಾದರೆ ನೋಡಿ ಇಲ್ಲಿ ಸರ್ ಇಲ್ಲೇನಾಗಿದೆ ಸರ್, ಇಲ್ಲೇನಾಗಿದೆ ಅನ್ನುವಂಥದ್ದು ನೋಡೋದಾದರೆ ನೋಡಿ ಮೇಲೆ ಇರುವಂಥ ಎಮ್ ಟಿ ಡಾಟ್ ಅಥವಾ ನಾವೇನಿಲ್ಲ ಎಮ್ ಟಿ ಏನಿದಿಲ್ವಾ ಚಿಕ್ಕದೊಂದು ಸರ್ಕಲ್ಲು ಅದು ಕೆಳಗೆ ಬಂದಿದೆ, ರೈಟ್. ಸೊ ಇಲ್ಲಿ ಬರಬಾರ್ದು, ರೈಟ್. ಸೊ ಹಾಗಾಗಿ ಈ ಕಡೆ ಇರುವಂಥದ್ದು ಈ ಕಡೆಗೆ ಬರಬೇಕಿತ್ತು, ಬಟ್ ಆ ಡಿನಲ್ಲಿ ಏನಾಗಿದೆ ಕೆಳಗೆ ಬಂದಿದೆ. ಸೊ ಹಂಗಾಗಿ ಡಿ ಕೂಡ ತಪ್ಪಾಗುತ್ತೆ. ನಾವು ಉಳಿದಿರೋವಂಥದ್ದು ನಾನು ಹೇಳ್ದಂಗೆ ಯಾವುದಪ್ಪ ಸರಿ ಇದೆ ಅಂತಂದರೆ ಎ ಮಾತ್ರ ಕರೆಕ್ಟಾಗಿದೆ. ಹೀಗೆ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ, ಯಾವ್ದು ಚೆನ್ನಾಗಿ ಕರೆಕ್ಟಾಗಿದೆ ಯಾವ್ದು ತಪ್ಪಿದೆ ಅಂತ ಚೆಕ್ ಮಾಡ್ಕೋಬೇಕಾದ್ರೆ ದಿಸ್ ಇಸ್ ದ ವೇ. ಸೊ ಈ ರೀತಿನೇ ತಾವುಗಳು ಮಾಡ್ಕೋಬೇಕಾಗತ್ತೆ ಅನ್ನೋಂಥದ್ದು ಹೇಳ್ತಾ ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ, ರೈಟ್. ಈಗ ಮಕ್ಕಳ ಆಲ್ಫಾಬೆಟ್ಸ್ ಬಂದಾಗ ಏನಾಗುತ್ತೆ ಅನ್ನುವಂಥದ್ದು ನೋಡೋಣ. ಆಲ್ಫಾಬೆಟ್ಸ್ ಬಂದಾಗ ಏನಾಗುತ್ತೆ, ಕನ್ನಡಿಯಲ್ಲಿ ನಾವು ಎ ಬಿ ಸಿ ಡಿ ಇಂಗ್ಲೀಷ್ನ ಆಲ್ಫಾಬೆಟ್ಸನ್ನು ನೋಡಿದಾಗ ನೋಡಿ ತಾವು ಇಲ್ಲಿ ಬರ್ಕೊಳಕ್ಕೆ ಟ್ರೈ ಮಾಡ್ತಾ ಹೋಗಿ. ಸೊ ನಾನು ಎಲ್ಲ ಅಕ್ಷರಗಳನ್ನು ಬರಿತೀನಿ, ಎಲ್ಲ ಅಕ್ಷರಗಳನ್ನು ಬರೆದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಮಕ್ಕಳ, ರೈಟ್. ಸೊ ನಾನಿಲ್ಲಿ ಕಲರ್ಸಲ್ಲಿ ಬರಿತೀನಿ, ರೈಟ್ಸ್. ತಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ನೋಡಿ ಎ ಇದು ಹೀಗಿದೆ, ಕನ್ನಡಿಯಲ್ಲಿ ನೋಡಿದಾಗಲೂ ಹೀಗೆ ಇರುತ್ತೆ. ಬಟ್ ಬಿ ಹೀಗಿದೆ, ಕನ್ನಡಿಯಲ್ಲಿ ನೋಡಿದಾಗ ಬಿ ಹೀಗಾಗುತ್ತೆ. ಸಿ ಹೀಗಿದೆ, ಕನ್ನಡಿಯಲ್ಲಿ ನೋಡಿದಾಗ ಸಿ ಹೀಗಾಗುತ್ತೆ. ಡಿ ಹೀಗಿದೆ, ಕನ್ನಡಿಯಲ್ಲಿ ನೋಡಿದಾಗ ಡಿ ಹೀಗಾಗುತ್ತೆ. ನೋಡಿ ಈ ಕಡೆ ಇ ಹೀಗಿದೆ, ಕನ್ನಡಿಯಲ್ಲಿ ನೋಡಿದಾಗ ಅದು ಇ ಹೀಗಾಗುತ್ತೆ. ಎಫ್ ಹೀಗಿದೆ, ಕನ್ನಡಿಯಲ್ಲಿ ನೋಡಿದಾಗ ಎಫ್ ಹೀಗಾಗುತ್ತೆ. ಜಿ ಹೀಗಿದೆ, ಕನ್ನಡಿಯಲ್ಲಿ ನೋಡಿದಾಗ ಹೀಗಾಗುತ್ತೆ, ಜಿ ಹೀಗಾಗುತ್ತೆ. ಎಚ್ ಇದೆ, ಎಚ್ ಹಾಗೆ ಇರುತ್ತೆ, ಏನು ಬದಲಾವಣೆ ಆಗೋದಿಲ್ಲ, ರೈಟ್. ಸೊ ಆಮೇಲೆ ನೆಕ್ಸ್ಟು ಐ ನೋ ಚೇಂಜಸ್. ಜೆ ಹೀಗಾಗುತ್ತೆ. ಕೆ ಹೀಗಾಗುತ್ತೆ. ಎಲ್ ಹೀಗಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಎಮ್ ನೋ ಚೇಂಜಸ್. ಎನ್ ಬದಲಾಗುತ್ತೆ, ಹೀಗಾಗುತ್ತೆ. ಓ ಪಿ ಹೀಗಾಗುತ್ತೆ, ರೈಟ್. ಸೊ ನೆಕ್ಸ್ಟ್ ಮತ್ತೆ ಯಾವುದಪ್ಪ ಅಂತಂದರೆ LMNOP ಆಯ್ತಲ್ವಾ. ಸೊ ಮುಂದಕ್ಕೆ ನೋಡೋದಾದರೆ ಕ್ಯೂ ನೋಡಿ, ಈ ಕಡೆ ಕ್ಯೂ ಹೀಗಿದ್ರೆ ಕನ್ನಡಿಯಲ್ಲಿ ನೋಡಿದಾಗ ಆ ಕ್ಯೂ ಹೀಗೆ ಕಾಣುತ್ತೆ. ಕ್ಯೂ ಆರ್ ಹೀಗಿದ್ರೆ ಆರ್ ಹೀಗಾಗುತ್ತೆ. ಎಸ್ ಟಿ ಯಾವುದೇ ಬದಲಾವಣೆ ಆಗಲ್ಲ. ಯು ಯಾವುದೇ ಬದಲಾವಣೆ ಆಗಲ್ಲ. ವಿ ಯಾವುದೇ ಬದಲಾವಣೆ ಆಗಲ್ಲ. ಡಬ್ಲ್ಯೂ ಎಕ್ಸ್ ವೈ ಝೆಡ್ ಹೀಗಾಗುತ್ತೆ. ಇಂಗ್ಲೀಷ್ನ ಎಲ್ಲ ಆಲ್ಫಾಬೆಟ್ಸ್ಗಳನ್ನು ಕನ್ನಡಿಯಲ್ಲಿ ನೋಡಿದಾಗ ಅವು ಈ ರೀತಿ ಕಾಣ್ತವೆ. ನೋಡಿ ಎ ಈ ಕಾಣುತ್ತೆ, ಬಿಲ್ ಬದಲಾಗುತ್ತೆ. ಸಿ ಈ ರೀತಿ, ಡಿ, ಇ, ಎಫ್, ಜಿ, ಎಚ್, ಐ, ಜೆ, ಕೆ, LMN ಇವುಗಳು ತಿಳ್ಕೊಂಡಿದ್ರೆ ಈ ಪ್ರಶ್ನೆ ನನಗೆ ಭಾಳ ಸುಲಭ ಅಂತ ಅನಿಸುತ್ತೆ ಮಕ್ಕಳ, ರೈಟ್. ಸೊ ಈಗ ಇಲ್ಲಿದೆ, ತಾವು ನೋಡಿ ಏನು ಬದಲಾಗ್ಬೋದು ಸರ್ ಅಂತಂದರೆ ಇಲ್ಲಿ ಎಡ ಬಲವಾಗಿ ಕಾಣುತ್ತೆ ಅಂತ ಹೇಳಿದೆ, ನೆನಪಿದೆಯಲ್ವಾ, ರೈಟ್. ಇದನ್ನು ಕನ್ನಡಿಯಲ್ಲಿ ನೋಡಿದಾಗ ಎಡದಲ್ಲಿರುವಂತಹ ಸಿ ಇಲ್ಲಿಗೆ ಬರುತ್ತೆ, ಫಸ್ಟ್ ಸಿ ಬರುತ್ತೆ. ಆದರೆ ಈ ಸಿ ಏನಾಗಿರುತ್ತೆ, ಉಲ್ಟಾ ಆಗಿರುತ್ತೆ, ರೈಟ್. ಹಾಗಾದರೆ ಸಿ ಈಗ ಬರಬೇಕು ಸರ್. ಈಕ್ವಲ್ ಅನ್ನು ಕನ್ನಡಿಯಲ್ಲಿ ನೋಡ್ರೂ ಅದೇ ಥರ ಕಾಣುತ್ತೆ, ಯಾವುದೇ ರೀತಿಯಾದಂಥ ಬದಲಾವಣೆ ಆಗಲ್ಲ. ಈ ಸರ್ಕಲ್ ಕೂಡ ಕನ್ನಡಿಯಲ್ಲಿ ನೋಡೋರು ಸಹ ಹೀಗೆ ಇದೇನಿದೆ ಹೀಗಿದೆ, ರೈಟ್. ಸೊ ಇದು ಈಗಿರುವಂಥದ್ದನ್ನು ತೆಗೆದುಕೊಂಡಾಗ ಸೊ ನಿಮ್ಗೆ ಯು ಕ್ಯಾನ್ ಏಬಲ್ ಟು ಸಿ ಲೈಕ್ ದಿಸ್, ಆಯಿತಾ. ಸೊ ಎಕ್ಸಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಸೊ ಅದರೊಳಗಡೆ ಇರುವಂಥ ಅಕ್ಷರಗಳು ಈ ರೀತಿ ಕಾಣಬೇಕು ಸರ್. ಯಾವುದು ಈ ರೀತಿ ಕಾಣ್ತಾ ಇದೆ ಅಂತ ನೋಡೋದಾದರೆ ನೋಡಿ, ಈ ಕಡೆ ನಾವು ಫಸ್ಟ್ ನೋಡೋದಾದರೆ ಫಸ್ಟ್ ಆಪ್ಷನ್ನು ಸಿ ಬಂದಿದೆ ಬಟ್ ಉಲ್ಟಾ ಆಗಿಲ್ಲ, ಹಂಗಾಗಿ ಇದಲ್ಲ. ಸೆಕೆಂಡ್ ಒನ್ ಸಿ ಹೀಗಿದೆ, ಇದು ಸಹ ಹೀಗಿದೆ, ಈಕ್ವಲ್ ಇದೆ, ರೈಟ್. ಬಟ್ ಆದರೆ ಸರ್ಕಲ್ ಇದೆ ಅಲ್ವಾ, ಇಲ್ಲೂ ಸರ್ಕಲ್ ಇದೆ, ಇಲ್ಲೂ ಎಕ್ಸ್ ಇದೆ, ಸರ್ಕಲ್ ಇದೆ, ಎಕ್ಸ್ ಇದೆ. ಬಟ್ ಅದು ನೆನಪಲ್ಲಿ ಇಟ್ಕೊಂಡ್ರಿ, ಆ ಸರ್ಕಲ್ ಒಳಗಡೆ ಹಾಕಿರುವಂಥ ಗೆರೆಗಳು ಹೀಗಿದ್ದಾವೆ ಇದು. ಬಟ್ ನನಗಿಲ್ಲಿ ಹೀಗಿಲ್ಲ, ಅದಿರೋದೇ ಬೇರೆ ರೀತಿ. ಹಾಗಾಗಿ ನನಗೆ ಸಿ ಕೂಡ ಆಯಿತಾ, ಬಿ ಆನ್ಸರ್ ಅಲ್ಲ.
ಬಿ ಆನ್ಸರ್ ಅಲ್ಲ. ಸರ್ ಸಿಗೆ ಬಂದಾಗ ಆಪ್ಷನ್ ಸಿ ನೋಡಿ, ಇದಿದೆ ಓಕೆ, ಈಕ್ವಲ್ ಇದೆ, ಇಲ್ಲಿ ಮಧ್ಯದಲ್ಲಿ ಗೆರೆನೇ ಬಂದಿಲ್ಲ, ಸೊ ಇದು ಅಲ್ಲ. ಇನ್ನು ಆಬ್ವಿಯಸ್ಲಿ ಉಳಿದಿರುವಂಥದ್ದು ನಮಗೆ ರೈಟ್, ಆಬ್ವಿಯಸ್ಲಿ ಉಳಿದಿರುವಂಥದ್ದು ಡಿ. ನೋಡಿ ಈ ಕಡೆ ನಾನು ಬರೆದ ರೀತಿಯಲ್ಲೇ ಇದೆ, ಸಿ ಇದೆ, ಎಸ್, ಈಕ್ವಲ್ ಇದೆ, ಈಕ್ವಲ್, ಸರ್ಕಲ್ ಇದೆ, ಸರ್ಕಲ್. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರುವಂಥ ಸರ್ಕಲಲ್ಲಿ ಗೆರೆಗಳು ಹೀಗಿದೆ, ಕರೆಕ್ಟಾ? ಸೊ ಇದಕ್ಕೆ ಉತ್ತರ ಏನಾಗಬೇಕು, ಇದು ಹೀಗಿರುವಂಥದ್ದು ಹೀಗೆ ಹೋಗಬೇಕು, ಈಗ ಬಂದಿದೆ ನೋಡಿ, ಇಲ್ಲಿ ಸರ್ಕಲ್ ಗೆರೆಗಳು ಹೀಗಿದ್ದಾವೆ, ಎಕ್ಸ್ ಇದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಡಿ ಆಗಿರುತ್ತೆ. ಈ ಪ್ರಶ್ನೆಗೆ ಉತ್ತರ ಏನಾಗಿರುತ್ತೆ, ಡಿ ಆಗಿರುತ್ತೆ ಮಕ್ಕಳ. ಸೊ ಅಲ್ಲಿಗೆ ಪ್ರಶ್ನೆ ಸಂಖ್ಯೆ 25 ಮತ್ತು 26 ಮುಗೀತು. ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ, 27. ನೋಡಿ ಪ್ರಶ್ನೆ ಸಂಖ್ಯೆ 27. ಪ್ರಶ್ನೆ ಸಂಖ್ಯೆ 27 ನಾನು ಆಲ್ರೆಡಿ ಹೇಳಿದ್ದೆ, ಇಂಗ್ಲೀಷ್ ಆಲ್ಫಾಬೆಟ್ಸ್ಗಳನ್ನು ಕನ್ನಡಿಯಲ್ಲಿ ನೋಡಿದಾಗ ಒಂದಷ್ಟು ಬದಲಾಗ್ತವೆ, ಒಂದಷ್ಟು ಬದಲಾಗೋದಿಲ್ಲ ಅಂತ. ಇಲ್ಲಿ ಐನಲ್ಲಿ ಯಾವುದೇ ಬದಲಾವಣೆ ಆಗಲ್ಲ, ಬಟ್ ಎನ್ ಮತ್ತು ಕೆನಲ್ಲಿ ಬದಲಾವಣೆ ಆಗ್ತವೆ. ಎನ್ ಮತ್ತು ಕೆನಲ್ಲಿ ಬದಲಾವಣೆ ಆಗ್ತವೆ. ಸರ್ ನಾನು ಹೇಳಿದೆ, ಹಾಗಾದರೆ ಎಡಗಡೆ ಅಂತ ಇರುವಂಥದ್ದು ಬಲಗಡೆಗೆ ಬರುತ್ತೆ, ಬಲಗಡೆ ಇರುವಂಥದ್ದು ಎಡಗಡೆ ಬರುತ್ತೆ, ಫಸ್ಟ್ ಕೆ ಬರುತ್ತೆ. ಸರ್ ಹಿಂಗೆ ಬರೆದ್ರೆ ಇದು ತಪ್ಪು. ಯಾಕೆ ಅಂದರೆ ಈ ಕಡೆದು ಬಂದಿದೆ ಅಂತಂದಮೇಲೆ ಸೊ ಅಕ್ಷರ ಕೂಡ ಉಲ್ಟಾ ಆಗುತ್ತೆ. ಹಾಗಾಗಿ ಕೆ ಹೀಗೆ ಬರುತ್ತೆ, ಕೆ ಹೀಗೆ ಬರುತ್ತೆ. ಸರ್ ಎನ್ನು ಅದು ಉಲ್ಟಾ ಆದಾಗ ಈ ರೀತಿ ಆಗುತ್ತೆ. ಐಯಲ್ಲಿ ಯಾವುದೇ ಬದಲಾವಣೆ ಆಗಲ್ಲ, ಐಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಹಾಗಾದರೆ ಈ ಕೊಟ್ಟರ 4 ಆಪ್ಷನಲ್ಲಿ ಈ ಟೈಪ್ ಯಾವುದಿದೆ ಅನ್ನುವಂಥದ್ದನ್ನ ನಾವು ಚೆಕ್ ಮಾಡಿಕೊಂಡ್ರೆ ರೈಟ್, ನಾವು ಚೆಕ್ ಮಾಡಿಕೊಂಡ್ರೆ ನೋಡಿ, ಇದು ಐ ಎನ್ ಕೆ ಇದೆ, ಇದು ತಪ್ಪು ಆಯಿತಾ. ಸೊ ನೆಕ್ಸ್ಟ್ ಕೆ ಎನ್ ಐ ಇದೆ, ಕೆ ಎನ್ ಐ ಇದೆ ನೋಡಿ, ಕೆ ಉಲ್ಟಾ ಆಗಿದೆ ರೈಟ್, ಎನ್ ಉಲ್ಟಾ ಆಗಿದೆ, ಡನ್. ಐ ಬದಲಾಗಿಲ್ಲ ರೈಟ್. ಸೊ ಐ ಏನು ಬದಲಾಗೋದಿಲ್ಲ, ಇದೇನು ಸಮಸ್ಯೆ ಆಗಲ್ಲ. ಮೇ ಬಿ ಬಿ ಇರ್ಬೋದು, ಬಟ್ ಸಿ ಒಂದ್ಸಲ ಚೆಕ್ ಮಾಡೋಣ ರೈಟ್. ಸೊ ಸಿನಲ್ಲಿ ನೋಡೋಣ, ಕೆ ಎಸ್ ಆರ್ ಉಲ್ಟಾ ಆಗಿದೆ, ಬಟ್ ಎನ್ ಉಲ್ಟಾ ಆಗಿಲ್ಲ. ಎನ್ ಒರಿಜಿನಲ್ ಇಮೇಜ್ ಏನಿದೆಯೋ ಅದೇ ರೀತಿ ಇದೆ, ಬಟ್ ನಾನೇನು ಹೇಳಿದ್ದೆ, ಎನ್ ಬದಲಾಗಬೇಕು ಅಂತ. ಹಾಗಾಗಿ ಸಿನೂ ಆನ್ಸರ್ ಅಲ್ಲ. ಆಬ್ವಿಯಸ್ಲಿ ಇಲ್ಲಿ ರೈಟ್ ಆರ್ಡ್ರೇ ಬದಲಾಗಿದೆ, ಇದು ಅಲ್ಲ. ಹಾಗಾದರೆ ನಮ್ಮ ಪ್ರಶ್ನೆಗೆ ಉತ್ತರ ಅಂತಂದಾಗ ರೈಟ್, ನಮ್ಮ ಪ್ರಶ್ನೆಗೆ ಉತ್ತರ ಅಂತಂದರೆ ಬಿ ಆಗುತ್ತೆ ಮಕ್ಕಳ. ಎಷ್ಟೆಲ್ಲ ಸಿಂಪಲ್ ನೋಡಿ. ತಾವು ಕಲಿಬೇಕು, ನಾನು ಸಾಲ್ವ್ ಮಾಡಬಲ್ಲೆ ಅನ್ನುವಂಥದ್ದು ನೆನಪಲ್ಲಿ ಇಟ್ಕೋಬೇಕು ಮಕ್ಕಳ. ಇವತ್ತು ಬರೀ ನವೋದಯಗೆ ಅಷ್ಟೇ ನೋಡ್ಬೇಡಿ, ಈ ಮಿರರ್ ಇಮೇಜ್ ಅನ್ನುವಂಥ ಕ್ವಶನ್ಸು ಇವತ್ತು PCPSI ಎಕ್ಸಾಮಲ್ಲಿ ಕೇಳ್ತಿದ್ದಾರೆ. ಸೊ ಇವತ್ತು ನೀವು ಕಲ್ತ್ಕೊಂಡ್ರಿ ಅಂತಂದರೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಹ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ನಿಮ್ಮ ದೃಷ್ಟಿ ಯಾವಾಗ್ಲೂ ಫ್ಯೂಚರಲ್ಲೂ ಕೂಡ ನನಗೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ಕಲಿತಾ ಹೋಗಿ, ಇದು ಭಾಳ ಈಸಿ ಆಗುತ್ತೆ ರೈಟ್. ಸೊ ಇನ್ನೊಂದು ಪ್ರಶ್ನೆ ಇದೆ, ಅದು 28ನೇ ಪ್ರಶ್ನೆ ಮಕ್ಕಳ. ನೋಡಿ ಈ ವಿಡಿಯೋದಲ್ಲಿ 28ನೇ ಪ್ರಶ್ನೆ ಇದೆ. ನಾನು ಅವೆಲ್ಲ ಹೇಳ್ದಂಗೆ ಸೊ ಎಡ ಬಲವಾಗಿ ಕಾಣುತ್ತೆ, ಬಲ ಎಡವಾಗಿ ಕಾಣುತ್ತೆ ಅನ್ನುವಂಥದ್ದನ್ನು ರೈಟ್, ಇದು ಈ ಕಡೆಗೆ ಬರುತ್ತೆ. ಸೊ ಆಬ್ವಿಯಸ್ಲಿ ಪ್ಲಸ್ ಇಲ್ಲಿಗೆ ಬರುತ್ತೆ, ಇಂಟು ಇಲ್ಲಿಗೆ ಹೋಗುತ್ತೆ. ಸರ್ ಮೈನಸ್ ಏನು ಬದಲಾಗಲ್ಲ, ಡಿವೈಡೆಡ್ ಬೈ ಚಿಹ್ನೆ ಹೀಗೆ ಇರುತ್ತೆ ರೈಟ್. ಸೊ ಇದು ಈ ಕಡೆ ಬರುತ್ತೆ, ಇದು ಈ ಕಡೆ ಹೋಗುತ್ತೆ. ಈ ಮೇಲೆ ಕೆಳಗಡೆ ಇರುವಂಥ ಪೊಸಿಷನ್ ಅಲ್ಲೇ ಇರೋದ್ರಿಂದ ಈ ಆಪ್ಷನ್ ಯಾವುದಿದೆ ಚೆಕ್ ಮಾಡ್ಕೊಳ್ಳೋಣ ರೈಟ್. ಇಲ್ಲೇನಾಗಿದೆ ದೊಡ್ಡ ಈ ಆಪ್ಷನ್ಗೆ ಬಂದರೆ ಹೀಗೆ ಹೋಗಿದೆ, ತಲೆ ಕೆಳಗಾಗಿದೆ. ಎಡ ಬಲ, ಬಲ ಎಡ ಆಗಬೇಕು, ಇದು ತಪ್ಪು ರೈಟ್. ಇಲ್ಲಿ ನೋಡೋದಾದ್ರೆ ಪ್ಲಸ್ಸು ಓಕೆ, ಇಂಟು ಓಕೆ, ಮೈನಸ್ ಮೇಲೆ ಡಿವೈಡೆಡ್ ಬೈ ಕೆಳಗೆ, ಬಟ್ ಇಲ್ಲಿ ಮೈನಸ್ ಕೆಳಗೆ ಡಿವೈಡೆಡ್ ಬೈ ಮೇಲೆ ಆಗಿದೆ, ಡಿವೈಡೆಡ್ ಬೈ ಮೇಲೆ ಆಗಿದೆ ರೈಟ್. ಸೊ ಹಾಗಾದರೆ ಇದು ಕೂಡ ತಪ್ಪೇ ರೈಟ್. ಸೊ ಇದೇ ರೀತಿ ನೋಡೋದಾದರೆ ಪ್ಲಸ್ಸು ಇಂಟು ಮೈನಸ್ ಡಿವೈಡೆಡ್ ಬೈ, ನೋಡಿ ಪ್ಲಸ್ಸು ಪ್ಲಸ್ಸು ಇದು ಕರೆಕ್ಟಾಗಿದೆ. ನೆಕ್ಸ್ಟು ಇಂಟು ಇಂಟು ಕರೆಕ್ಟಾಗಿದೆ, ಮೈನಸ್ಸು ಮೈನಸ್ಸು ಮೇಲೆ ಕರೆಕ್ಟಾಗಿದೆ, ಕೆಳಗಡೆ ಡಿವೈಡೆಡ್ ಬೈ ಕರೆಕ್ಟಾಗಿದೆ. ಹಾಗಾದರೆ ದಿಸ್ ವಿಲ್ ಬಿ ಅವರ್ ಆನ್ಸರ್. ಇದು ನಮ್ಮ ಪ್ರಶ್ನೆಗೆ ಉತ್ತರ ಆಗುತ್ತೆ, ಇದು ನಮ್ಮ ಪ್ರಶ್ನೆಗೆ ಉತ್ತರ ಆಗುತ್ತೆ ರೈಟ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ರೈಟ್. ಎಸ್ ಮಕ್ಕಳ, ಈಗ ನಾವು 8ನೇ ಪಾರ್ಟ್ಗೆ ಬರೋಣ. ಈ 8ನೇ ಪಾರ್ಟ್ನಲ್ಲಿ ಅಥವಾ ಭಾಗ 8ರಲ್ಲಿ ಕೂಡ 4 ಪ್ರಶ್ನೆಗಳು ಬರ್ತವೆ. ಈ 4 ಪ್ರಶ್ನೆಗಳು ಹೇಗಿರ್ತವಪ್ಪ ಅಂತಂದರೆ, ಇಲ್ಲಿ ನೋಡಿ ಅವ್ರು ಹೇಳ್ತಾ ಹೋಗ್ತಾರೆ, ಎ ಪೀಸ್ ಆಫ್ ಪೇಪರ್ ಈಸ್ ಫೋಲ್ಡೆಡ್, ಎ ಪೀಸ್ ಆಫ್
paper is folded and punched as shown in the question figure on the left side, and 4 answer figure marked A, B, C, D are given on the right side. Select the answer figure which indicates how the paper will appear when opened ಅಥವಾ unfolded. Indicate your answer by darkening the circle in the OMR sheet against the corresponding number ಅಂತೇಳಿ. ಅಂದರೆ ಅಲ್ಲೇನಾಗಿದೆ, 2 ಪಾರ್ಟ್ ಇರುತ್ತೆ. ಸೊ ಚಿತ್ರ ಅಲ್ಲಿ ಅಷ್ಟೇ, ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಅಂತೇಳಿ. ರೈಟ್ ಸೈಡಲ್ಲಿ ಒಂದು ಹಾಳೆನ ಅವರು ತೋರಿಸಿರ್ತಾರೆ, ಯಾವ ಥರ ಮಡ್ಚಿದ್ದಾರೆ ಅನ್ನುವಂಥದ್ದು ತೋರಿಸ್ತಾರೆ. ಅದ್ರ ಪ್ರಕಾರ ಹಾಳೆನ ಮಡ್ಚಿ ಅದನ್ನು ಕತ್ತರಿಸಿದಾಗ ಅಥವಾ ಪಂಚ್ ಮಾಡಿ ನಂತರ ಅದನ್ನು ಓಪನ್ ಮಾಡಿದ್ರೆ ಯಾವ ಥರ ಕಾಣುತ್ತೆ ಅನ್ನುವಂಥದ್ದನ್ನು ನೀವು ಆ 4 ಚಿತ್ರಗಳಲ್ಲಿ ಯಾವುದು ಅನ್ನುವಂಥದ್ದು ನೋಡಿ ಆಯ್ಕೆ ಮಾಡಿ ಉತ್ತರಿಸಬೇಕಾಗುತ್ತೆ ಮಕ್ಕಳ. ರೈಟ್, ಇಲ್ಲಿ ಈ ಪೇಪರಲ್ಲಿ 2-3 ರೀತಿ ಬರುತ್ತೆ ಮಕ್ಕಳ. ಇಲ್ಲೊಂದು ಪೇಪರ್ ಇದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ರೈಟ್, ಇದೊಂದು ಪೇಪರ್ ಅಂತ ಅಂದ್ಕೊಂಡಾಗ ನಮಗೆ ಇದೇನಾಗುತ್ತೆ, ರೈಟ್, ಅವೆಲ್ಲ ನೋಡಿ ಇದನ್ನ ಹೀಗೆ ಮಾಡಿಸ್ತೀವಿ, ಸಿಂಗಲ್ ಫೋಲ್ಡ್, ಆಯ್ತಾ, ಸಿಂಗಲ್ ಫೋಲ್ಡ್. ರೈಟ್, ಇದಕ್ಕೆ ನಾವು ವರ್ಟಿಕಲ್ ಅನ್ನ ಕಂಬದ ರೀತಿಯಲ್ಲಿ ವರ್ಟಿಕಲ್. ರೈಟ್, ಸೊ ಸಿಂಗಲ್ ಫೋಲ್ಡ್ ಅಂಡ್ ವರ್ಟಿಕಲ್. ಅಥವಾ ಈಗ ಮಾಡಬಹುದು ನೋಡಿ, ಇದು ಈ ರೀತಿ ಮಾಡ್ಬೋದು. ಇದನ್ನ ಹಾರಿಜೆಂಟಲ್ ಫೋಲ್ಡಿಂಗ್ ಅಂತೇಳಿ, ಹಿಂಗೆ ಅಡ್ಡಡ್ಡ, ಆಯ್ತಾ, ಉದ್ದ ಮಡ್ಚೋದು ಅಡ್ಡಡ್ಡ ಮಡ್ಚೋದು, ಇನ್ನು ಸಿಂಗಲ್ ಫೋಲ್ಡಿಂಗ್ ಅಂತೇಳಿ ಕರಿತೀವಿ. ಒಂದ್ಸಲ ಹಿಂಗೆ ಮಾಡಿ ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ಇದನ್ನ ಡಬಲ್ ಫೋಲ್ಡಿಂಗ್ ಅಂತೇಳಿ ಕರಿತೀವಿ. ಒಂದ್ಸಲ ಹೀಗೆ ಮಾಡಿ ಒಂದ್ಸಲ ಹೀಗೆ ಮಾಡಿದ್ರೆ ಡಬಲ್ ಫೋಲ್ಡಿಂಗ್ ಅಂತೇಳಿ ಕರಿತಾ ಹೋಗ್ತೀವಿ. ಕೆಲವೊಂದ್ಸಲ ಅವ್ರ ಮನಸ್ಸಿಗೆ ಬಂದಂಗೆ ಪೇಪರ್ನ ಫೋಲ್ಡ್ ಮಾಡ್ತಾರೆ. ಅವ್ರು ಯಾವ ರೀತಿ ಫೋಲ್ಡ್ ಮಾಡ್ತಾರೆ ಅನ್ನುವಂಥದ್ದು ಕ್ವಶನ್ ಕೊಟ್ಟಿರ್ತಾರೆ, ಅದನ್ನ ನೀವು ನೋಡ್ಬೇಕಾಗುತ್ತೆ ಮಕ್ಕಳ. ರೈಟ್, ಸೊ ಈಗ ನೋಡೋಣ ಒಂದು ಪ್ರಶ್ನೆ ಹೇಗಿದೆ ಅನ್ನುವಂಥದ್ದನ್ನ ನೋಡಿ. ಇಲ್ಲಿದೆ ಸರ್, ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ರೈಟ್, ಅವ್ರು ಹೇಳ್ತಾ ಇದ್ದಾರೆ ಈ ಡಾಟೆಡ್ ಲೈನ್ ಇದೆಯಲ್ವಾ, ಇದರ ಅರ್ಥ ಈ ಡಾಟೆಡ್ ಲೈನ್ ಅಂದರೆ ಇಲ್ಲಿರೋ ಪೇಪರ್ನ ಇಲ್ಲಿಗೆ ಮಡ್ಚಿದೀವಿ ಅಂತ ಅರ್ಥ. ನೋಡಿ ಈ ಕಡೆ ಹೀಗಿದೆ ಇದು, ಸೊ ಈಗ ಮಡ್ಚಿದ್ದಾರೆ, ಹೀಗೆ ಮಡ್ಚಲಾಗಿದೆ, ಹೀಗೆ ಮಡ್ಚಲಾಗಿದೆ ಅಂತ ಅರ್ಥ, ಫಸ್ಟ್ ಒನ್. ರೈಟ್, ಸೊ ನೆಕ್ಸ್ಟ್ ನೋಡಿ, ಈಗ ಬಂದಾದ್ಮೇಲೆ ಇದನ್ನ ನೋಡಿ ಈ ಜಾಗನ ಇದ್ರ ಮೇಲೆ ಮಡ್ಚಲಾಗಿದೆ, ಈ ಡಾಟೆಡ್ ಲೈನ್ ಇದೆಯಲ್ವಾ, ಇದನ್ನ ಇದ್ರ ಮೇಲೆ ಮಡ್ಚಲಾಗಿದೆ ಅಂತ ಅರ್ಥ. ಅಂದ್ರೆ ಹೀಗೆ ಮಡ್ಚಲಾಗಿದೆ, ಹೀಗೆ ಮಡ್ಚಲಾಗಿದೆ. ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಏನಂತ ನೋಡಿ, ಈ ಕಡೆ ಇಲ್ಲಿ ಮತ್ ಡಾಟೆಡ್ ಲೈನ್. ರೈಟ್, ಇದನ್ನ ಹೀಗೆ ಮಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ, ಹೀಗೆ ಮಡಿಸಲಾಗಿದೆ, ಹೀಗೆ ಮಡಿಸಲಾಗಿದೆ. ರೈಟ್ ಸರ್, ಹಾಗಾದ್ರೆ ಇದನ್ನ ಓಪನ್ ಮಾಡಿದ್ರೆ ಏನಾಗುತ್ತೆ ಸರ್ ಅಂತಂದ್ರೆ, ಫಸ್ಟ್ ನಾವು ಈಗ ಮಡ್ಚಿರೋದನ್ನ ಈಗ ಓಪನ್ ಮಾಡ್ಬೇಕಾಗತ್ತೆ. ನೋಡಿ ಈ ಕಡೆ ಇದನ್ನ ಈಗ ಓಪನ್ ಮಾಡಿ ಪಂಚ್ ಮಾಡೋದನ್ನ ನಾವು ಮಾರ್ಕ್ ಮಾಡ್ತಾ ಹೋದ್ರೆ, ತಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮಕ್ಕಳ. ರೈಟ್, ಪಂಚ್ ಮಾಡಿ ಮಾರ್ಕ್ ಮಾಡ್ತಾ ಹೋದ್ರೆ ನೋಡಿ ಇಲ್ಲೇನಿದೆ, ಇದು ಹೀಗೆ ಬರುತ್ತೆ ಮತ್ತು ಇದು ಹೀಗೆ ಬರುತ್ತೆ. ಸೊ ಇದೊಂದು ಲೈನ್. ನೆಕ್ಸ್ಟು ಇದು ಹೀಗೆ ಬರುತ್ತೆ, ನೆಕ್ಸ್ಟು ಇದು ಹೀಗೆ ಬರುತ್ತೆ, ನೆಕ್ಸ್ಟು ಇದು ಹೀಗೆ ಬರುತ್ತೆ, ಹೀಗೆ ಬರುತ್ತೆ. ರೈಟ್, ಇದನ್ನ ಹೀಗೆ ಓಪನ್ ಮಾಡಿದಾಗ ಈಗ ಹಿಂಗಿದೆ. ರೈಟ್, ವಾಪಸ್ ಇಲ್ಲಿಗೆ ಬರಬೇಕು, ಹೀಗೆ ಓಪನ್ ಮಾಡಬೇಕು. ಇದನ್ನ ಹೀಗೆ ಓಪನ್ ಮಾಡಿದಾಗ ನೋಡಿ ಈ ಕಡೆ ಬರುತ್ತೆ. ರೈಟ್, ಇದೇನಾಗುತ್ತೆ, ಸೇಮ್ ನೋಡಿ, ಇದು ಈ ಕಡೆ ಬಂದಾಗ ಇದು ಈ ಥರ ಬರುತ್ತೆ. ರೈಟ್, ಹೀಗೆ ಬರುತ್ತೆ. ನೆಕ್ಸ್ಟು ಈ ಗೆರೆ ಎಳ್ಕೊಂಡಾದ್ಮೇಲೆ ತಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ರೈಟ್, ಸೊ ಈ ಥರ ಬರುತ್ತೆ. ನೆಕ್ಸ್ಟು ಈಗ ಬರುತ್ತೆ, ಅದಾದ ನಂತರ ರೈಟ್ ಹೀಗೆ ಬರುತ್ತೆ. ಸೊ ಎರಡನ್ನ ಓಪನ್ ಮಾಡಿದಾಗ, ಸೊ ತಾವು ಇನ್ನು ನೆಕ್ಸ್ಟು ಇದನ್ನ ಈ ರೀತಿ ಓಪನ್ ಮಾಡಿದಾಗ ಇದೇನಿದೆ ಸೇಮ್ ಈ ಥರ ಇಲ್ಲಿ ಕೆಳಗಡೆ ಬರುತ್ತೆ. ನಾನು ಚೆಕ್ ಮಾಡ್ಬೇಕಾದಂಥ ಅವಶ್ಯಕತೆನೇ ಇಲ್ಲ. ನೋಡಿ ಈಗ ನೋಡಿದಾಗ ಇಲ್ಲಿ ಮಧ್ಯದಲ್ಲಿ ಹೋಗುತ್ತೆ ಬಾಕ್ಸು, ಇದು ಬರಲ್ಲ, ರಾಂಗ್. ರೈಟ್, ಸೊ ಸೇಮ್ ಇದು ಈ ಕಡೆ ಕೆಳಗಡೆ ಬರುತ್ತೆ ಅಂದರೆ ಇದು ಬರಲ್ಲ. ಹಾಗಾದ್ರೆ ಬರೋದೇನಪ್ಪ ಅಂದರೆ ಇದೊಂದೇ. ರೈಟ್, ಸೊ ಡಿಟೋ ಇದೇನಿದೆ ಕೆಳಗಡೆ ಬರುತ್ತೆ ಅಂತಂದರೆ ಇದೀಗ ಬರುತ್ತೆ. ನೋಡಿ ಇಲ್ಲೆರಡು ಅಂದರೆ ಇದು ಡಿಟೋ ಸಿಕ್ಕಿದೆ ನನಗೆ.
ಈಗ ಸಿಕ್ಕಿದೆ ಅಂತಂದರೆ ಆಬ್ವಿಯಸ್ಲಿ ಇದು ಕೂಡ ಇದೊಂದರಲ್ಲೇ ಬರೋದಕ್ಕೆ ಸಾಧ್ಯ ಇರುವಂಥದ್ದು. ಈ ಪ್ರಶ್ನೆಗೆ ಉತ್ತರ ಎ ಆಗುತ್ತೆ ಮಕ್ಕಳ. ಈ ಪ್ರಶ್ನೆಗೆ ಉತ್ತರ ಎ ಆಗುತ್ತೆ. ತಾವು ನೆನಪಿಟ್ಕೋಬೇಕಾಗತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 30ಗೆ ಬಂದಾಗ ಸೇಮ್ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲೊಂದು ಶೀಟ್ ಇದೆ, ಅದನ್ನು ಹೀಗೆ ಮಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಗಮನ ಇಟ್ಟು ಕೇಳಿಸ್ಕೋಬೇಕು. ಅದನ್ನು ಹೀಗೆ ಮಡಿಸಲಾಗಿದೆ. ಇಲ್ಲಿಗೆ ಬಂದಾಗ ಪುನಃ ಅದನ್ನು ಹೀಗೆ ಮಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪುನಃ ಅದನ್ನು ಹೀಗೆ ಮಡಿಸಲಾಗಿದೆ. ಮಡಿಸಿದ್ದಾದ್ಮೇಲೆ ಇಲ್ಲಿ ಈ ಶೇಪಲ್ಲಿ ಕಟ್ ಮಾಡಿದ್ದಾರೆ ನೋಡಿ. ಈ ಶೇಪಲ್ಲಿ ಕಟ್ ಮಾಡಿದ್ದಾರೆ. ಇದು ಮಾಮೂಲಿ ಪೇಜು, ಇದನ್ನು ಈ ರೀತಿ ಕಟ್ ಮಾಡಿದ್ದಾರೆ. ಇದು ಹೀಗಿದೆ. ಸೊ ಇದನ್ನು ಓಪನ್ ಮಾಡಿದಾಗ ಹೀಗಾಗುತ್ತೆ. ಓಪನ್ ಮಾಡಿದಾಗ ಹೀಗಾಗುತ್ತೆ ನೋಡಿ. ಇಲ್ಲೇನಿತ್ತಲ್ವಾ ಈ ಶೇಪು ಇಲ್ಲಿ ಕೆಳಗಡೆ ಬರುತ್ತೆ. ಇದನ್ನು ಓಪನ್ ಮಾಡಿದಾಗ ಈ ಶೇಪು ಮತ್ತು ಇಲ್ಲಿ ಕೆಳಗಡೆ ಬರುತ್ತೆ ಮಕ್ಕಳ. ಹೀಗೇ ನೋಡಬೇಕು. ಇದು ನೋಡಿ ರೈಟ್ಸ್ ಹೀಗೆ ಎಳ್ಕೊಂಡ್ರೆ ಹೀಗೆ ಬರುತ್ತೆ. ಹೀಗೆ ಬರುತ್ತೆ. ಆ್ಯಕ್ಚುಲಿ ಅದು ಮಧ್ಯದಲ್ಲಿ ಗೆರೆಗೆ ಬರೋದಿಲ್ಲ, ಡಾಟೆಡ್ ಲೈನ್ ಆಗಿರೋದ್ರಿಂದ. ತಾವು ಅಬ್ಸರ್ವ್ ಮಾಡಿ ನೋಡೋದಾದರೆ ಇಲ್ಲೊಂದು ರೆಕ್ಟ್ಯಾಂಗಲ್ ಇದೆ, ಇಲ್ಲೊಂದು ರೆಕ್ಟ್ಯಾಂಗಲ್ ಇದೆ, ಬಟ್ ಇಲ್ಲಿ ಓಪನ್ ಆಗಿಲ್ಲ ಆಯಿತಾ. ಲೈನ್ ಇಲ್ಲದೆ ಇರೋದ್ರಿಂದ ಇದು ಬರಲ್ಲ, ಇದು ಹೋಗುತ್ತೆ. ರೈಟ್. ಸೊ ತಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕೆಳಗಡೆ ಇಲ್ಲಿ ಓಪನ್ ಇದೆ, ಇಲ್ಲಿ ಕೆಳಗಡೆ ಇದೆ, ಬಟ್ ಈ ಕಡೆ ಸೈಡ್ ಇದೆ, ಇಲ್ಲಿ ಈ ಕಡೆ ಸೈಡ್ ಇಲ್ಲ. ಇದು ಬರಲ್ಲ, ಹೊರಟೋಗುತ್ತೆ. ರೈಟ್. ಸೊ ಇದನ್ನು ಇನ್ನೆರಡದು ಸಿ ಮತ್ತು ಡಿ ಇವೆರಡಲ್ಲಿ ಯಾವುದು ಸರ್ ಅಂತ ನಾವು ನೋಡೋದಾದರೆ, ಸಿ ಮತ್ತು ಡಿ ಯಾವುದು ನೋಡೋದಂತಾರೆ, ಇಲ್ಲಿ ಅಗೇನ್ ಇದು ಕಂಬವಾಗಿ ನಿಂತಿದೆ ಆಯಿತಾ. ಇದು ಆ್ಯಕ್ಚುಲಿ ಹಿಂಗೆ ಬರಬೇಕಿತ್ತು. ರೈಟ್. ಇಲ್ಲಿ ಬಂದಿಲ್ಲ, ಯಾಕಂದರೆ ಈ ಪೋರ್ಷನ್ ನೋಡಿ, ಇದು ಈ ಪೋರ್ಷನ್ ಇಲ್ಲಿ ಹೀಗೆ ಬರಬೇಕಿತ್ತು, ಹೀಗೆ ಬಂದಿಲ್ಲ ಅಂದರೆ ದಿಸ್ ಇಸ್ ಆಲ್ಸೋ ರಾಂಗ್. ರೈಟ್. ಹಾಗಾದ್ರೆ ನನಗೆ ಇಲ್ಲಿಂದ ಶುರು ಮಾಡಿಕೊಂಡ್ರೆ ಹೀಗೋಗಿ ಹೀಗೆ ಬಂದು ಹೀಗೆ ಹೋಗಿರುವಂಥದ್ದು ನೋಡಿ. ಇಲ್ಲಿಂದ ಹೋಗಿ ಹೀಗೋಗಿ ಹೀಗೆ ಬಂದು ಹೀಗೆ ಹೋಗಿದೆ. ರೈಟ್. ಅದಾದ ನಂತರ ಇಲ್ಲಿಂದ ಕಾರ್ನರ್ಗೆ ಏನು ಹೀಗೆ ಬಂದರೆ ಹೀಗೋಗಿ ಹೋಗಿದೆ. ರೈಟ್. ಈ ಪೋರ್ಷನನ್ನು ಗೆರೆ ಹಾಕಿದ್ದಿಷ್ಟು ಎಳ್ಕೊಂಡ್ರೆ ಇಲ್ಲೇನಿದೆಯೋ ಇಲ್ಲ ಅದೇ ಇದೆ. ಹಾಗಾಗಿ ಇದಕ್ಕೆ ಈ ಪೇಜನ್ನು ಓಪನ್ ಮಾಡಿದಾಗ ಬರುವಂಥದ್ದು ನಮಗೆ ಈ ಚಿತ್ರ ಆಗಿರುತ್ತೆ ಮಕ್ಕಳ. ಸೊ ಡಿ ಈಸ್ ಯುವರ್ ಆನ್ಸರ್. ರೈಟ್. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ. ಸೇಮ್ ಇಲ್ಲೂ ಅಷ್ಟೇ ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು. ಏನು ಮಾಡಿದ್ದಾರೆ ಸರ್ ಅಂತಂದರೆ, ಸಿಂಗಲ್ ಫೋಲ್ಡ್ ಮಾಡಿದರೆ ಹೀಗೆ ಮಡ್ಚಿದ್ದಾರೆ. ಅದಾದ ನಂತರ ನೋಡಿ ಪುನಃ ಇದನ್ನು ಈಗ ಮಡ್ಚಿದ್ದಾರೆ. ಇಲ್ಲಿಗೆ ಬಂದಾಗ ಪುನಃ ಇದನ್ನು ಈಗ ಮಡ್ಚಿ ಈಗ ಮಧ್ಯದಲ್ಲಿ ಎರಡು ಹೋಲ್ ಇಟ್ಟಿದ್ದಾರೆ. ರೈಟ್. ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು. ಮಧ್ಯದಲ್ಲಿ ಇಲ್ಲಿ ಎರಡು ಹೋಲ್ ಇದೆ. ಸೊ ಇದನ್ನು ಫಸ್ಟ್ ಹಿಂಗೆ ಓಪನ್ ಮಾಡ್ತೀವಿ. ಹಿಂಗೆ ಓಪನ್ ಮಾಡಿದಾಗ ರೈಟ್ ಈಗ ಎರಡು ಹೋಲ್ ಬರ್ತವೆ. ಹೀಗೆ ಎರಡು ಹೋಲ್ ಬರ್ತವೆ. ಇದನ್ನು ನೆಕ್ಸ್ಟ್ ಪುನಃ ಈ ರೀತಿ ಓಪನ್ ಮಾಡ್ತೀವಿ. ಹೀಗಿರುವಂಥದ್ದನ್ನ ಈ ರೀತಿ ಓಪನ್ ಮಾಡ್ತೀವಿ ಅಂದರೆ ಸೊ ಈಗ ಎರಡು ಹೋಲ್ ಬರ್ತವೆ. ರೈಟ್. ಇದನ್ನು ನೆಕ್ಸ್ಟ್ ನಾವು ರೈಟ್ ಹೀಗೆ ಓಪನ್ ಮಾಡ್ತೀವಿ ಅಂತಂದರೆ ಸೇಮ್ ನೋಡಿ, ಈಗ ಎರಡು ಹೋಲು, ಈ ಎರಡು ಹೋಲು, ಇಲ್ಲಿ ಎರಡು ಹೋಲ್ ಬರುತ್ತೆ. ರೈಟ್. ಸೊ ಹಾಳೆಯನ್ನು ಈ ರೀತಿ ಮಡ್ಚಿ ನಂತರ ಈಗ ಮಡ್ಚಿ ಎರಡು ಹೋಲನ್ನು ಪಂಚ್ ಮಾಡಿದ ನಂತರ ಓಪನ್ ಮಾಡಿದರೆ ಈ ರೀತಿ ಬರುತ್ತೆ. ಇದಕ್ಕೆ ಸಿಮಿಲ್ ಆಗಿರುವಂಥದ್ದು ಇದಲ್ಲ, ಇದು ಅಲ್ಲ, ಇದಲ್ಲ. ಹಾಗಾದರೆ ಇರುವಂಥದ್ದು ಇದೊಂದೇ. ಇದೇ ಆನ್ಸರು ಕ್ವಶನ್ ನಂಬರ್ 31ಕ್ಕೆ. ಸೊ ಬಿ ಈಸ್ ದ ರೈಟ್ ಆನ್ಸರ್. ಸೊ ಮಕ್ಕಳ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ರೈಟ್. ಸರ್ ಏನಿದೆ ನೆಕ್ಸ್ಟ್ ಪ್ರಶ್ನೆ? 38 ಆಯಿತಾ. 32 ಪ್ರಶ್ನೆ ಸೇಮ್ ಹೀಗಿದೆ. ಇಲ್ಲೊಂದು ಶೀಟ್ ಇದೆ. ರೈಟ್. ಈ ಶೀಟನ್ನು ತೆಗೆದುಕೊಂಡು ಫಸ್ಟು ಈಗ ಮಡ್ಚಿದ್ದಾರೆ. ಹೀಗೆ ಮಡ್ಚಲಾಗಿದೆ. ಗಮನ ಇಟ್ಟು ಕೇಳಿಸ್ಕೋಬೇಕು. ಅದು ಇಲ್ಲಿಗೆ ಬಂತು. ನಂತರ ಇಲ್ಲಿಗೆ ಬಂದಾಗ ಅದನ್ನು ಪುನಃ ಈ ರೀತಿ ಮಡ್ಚಿದ್ದಾರೆ. ರೈಟ್. ನೋಡಿ ಈ ರೀತಿ ಮಡ್ಚಿದ್ದಾರೆ. ಪುನಃ ಈ ರೀತಿ ಮಡಚಲಾಗಿದೆ. ರೈಟ್. ಇಲ್ಲಿ ಈಗ ಮಡ್ಚಿದ್ದಾದ್ಮೇಲೆ ಈ ಶೇಪಿಗೆ ಬಂದಮೇಲೆ ಇಲ್ಲಿ ಅವ್ರೇನು ಮಾಡಿದ್ರಪ್ಪ ಅಂತಂದರೆ ಪಂಚ್ ಮಾಡಿದರೆ, ಒಂದು ತ್ರಿಭುಜಾಕೃತಿಯನ್ನು ಪಂಚ್ ಮಾಡಿದರೆ ಮತ್ತು ಇಲ್ಲೊಂದು ಸರ್ಕಲನ್ನು ಪಂಚ್ ಮಾಡಿದರೆ. ಸೊ ತಾವು ಗಮನ ಇಟ್ಟು ಕೇಳಿಸ್ಕೊಳ್ಳೋದಾದರೆ ರೈಟ್ ಇದು ಹೀಗಿರುವಂಥದ್ದನ್ನು ರೈಟ್ ಈಗ ಓಪನ್ ಮಾಡಿದ್ರೆ ಅದು ಖಂಡಿತವಾಗಲೂ ಹೀಗಾಗುತ್ತೆ ಅಂತ ಅನ್ನೋದಾದರೆ ನೋಡಿ, ಈ ಕಡೆ ಈ ತ್ರಿಭುಜ
ಈಗ ಬರುತ್ತೆ, ತ್ರಿಭುಜ ಈಗ ಬರುತ್ತೆ, ರೈಟ್. ಸೊ ನಂತರ ಇದನ್ನು ಪುನಃ ಈಗ ಓಪನ್ ಮಾಡಿದೆ ಅಂತಂದರೆ, ಈಗಿರುವಂಥದ್ದನ್ನು ಈಗ ಓಪನ್ ಮಾಡಿದರೆ ನೋಡಿ ಈಗ ಬರುತ್ತೆ. ಸೊ ನನಗೆ ಇಲ್ಲಿ ನೋಡಿ ಎನಲ್ಲಿ ಸರ್ಕಲ್ ಒಳಗಡೆ ಇದೆ, ರಾಂಗು. ಈ ಶೇಪ್ ಬಂದೇ ಇಲ್ಲ, ಇದು ರಾಂಗು. ನನಗೆ ಡಿನೂ ಸಹ ರಾಂಗ್ ಆಗುತ್ತೆ. ಇದೇ ಥರ ಇರುವಂಥದ್ದು ಇದು ಮಾತ್ರ ಆಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸಿ ಉತ್ತರ ಆಗುತ್ತೆ. ಮಕ್ಕಳ, ನಿಮಗೆ ಒಂಚೂರು ಕನ್ಫ್ಯೂಸ್ ಅಂತ ಅನ್ನಿಸ್ಬೋದು. ಎಕ್ಸಾಮ್ಗೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ನೀವು ತಾವೇನು ಈ ಥರದ ಪ್ರಶ್ನೆ ಬಂದಾಗ ಈ ಒಂದು ವೈಟ್ ಶೀಟನ್ನು ಮಡ್ಚೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು, ರೈಟ್. ಒಂದು 15-20 ಪ್ರಶ್ನೆಗಳನ್ನು ತಾವ್ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳ. ಒಂದು 15-20 ಪ್ರಶ್ನೆಗಳನ್ನು, ಈ ಥರದ ಪ್ರಶ್ನೆಗಳನ್ನು ನೀವು ಮನೆಯಲ್ಲಿ ಪ್ರಾಯೋಗಿಕವಾಗಿ ಹಾಳೆಗಳನ್ನು ಮಡಚಿ ಪಂಚ್ ಮಾಡಿ ಆಮೇಲೆ ಓಪನ್ ಮಾಡಿ ನೋಡೋದು ಹೇಗೆ ಬರುತ್ತೆ ಅಂತ ಅಭ್ಯಾಸ ಮಾಡ್ಕೊಳ್ತಾ ಹೋಗಿ. ಖಂಡಿತವಾಗಲೂ ನಿಮಗೆ ಏನಾಗುತ್ತೆ ಅಂತಂದರೆ ಅನುಕೂಲ ಆಗುತ್ತೆ, ಸರಳ ಅನಿಸುತ್ತೆ, ಸುಲಭ ಅನಿಸುತ್ತೆ. ಯಾವಾಗ ನಮಗೆ ಇದು ಗೊಂದಲ ಅನಿಸುತ್ತೆ, ಯಾವಾಗ ನಮಗೆ ಇದು ಕಷ್ಟ ಅನಿಸುತ್ತೆ ಅನ್ನೋ ಮಕ್ಕಳ, ನಾವು ಪರಿಪೂರ್ಣವಾಗಿ ಸಿದ್ಧರಾಗಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ, ನಮ್ಮ ಶ್ರಮವನ್ನು ಸಂಪೂರ್ಣವಾಗಿ ಹಾಕಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಇದು ಕಷ್ಟ ಆಗುತ್ತೆ ಮಕ್ಕಳ, ರೈಟ್. ಸೊ ನಾನು ಜನರಲ್ಲಾಗಿ ಹೇಳುವಂಥದ್ದು, ಯಾರಿಗಾದರೂ ಸರಿ, ಯಾವುದನ್ನಾದರೂ ಸರಿ, ಯಾವ ಕೆಲಸವನ್ನು ಮಾಡ್ತೀವೋ ಅದನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸಂಪೂರ್ಣ ಎಫರ್ಟನ್ನು ಹಾಕಿದಾಗ ಖಂಡಿತವಾಗ್ಲೂ ಇದು ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ಭಾಗಗಳನ್ನು ಏನಿದೆ, ಈಗ ಇನ್ನೂ 8 ಪ್ರಶ್ನೆಗಳು ಮೆಂಟಲ್ ಅಬಿಲಿಟಿ ಸೆಕ್ಷನ್ ಉಳ್ಕೊಂಡಿರ್ತವೆ 2020 ಸರಣಿಯಲ್ಲಿ. ಆ 8ಅನ್ನು ಮುಂದಿನ ವಿಡಿಯೋದಲ್ಲಿ ಆಯಿತಾ ಸಾಲ್ವ್ ಮಾಡಿಕೊಡ್ತೀವಿ. ನೋಡಿ, ಎಲ್ಲ ವಿಡಿಯೋಗಳನ್ನು ನೋಡಿ, ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.